ವಿಶ್ವದ ದೊಡ್ಡಣ್ಣ ಅಮೆರಿಕ ವಿಶ್ವ ಮಾರುಕಟ್ಟೆಯಲ್ಲಿ ಅಂದರೆ ಪಾತಾಳ ಕಂಡಿದೆ ತಡ ದೊಡ್ಡ ಕಂಪನಿಗಳೆಲ್ಲ ಈಗ ಕಂಪನಿಗಳ ಶೇರ್ಗಳೆಲ್ಲ ಪಾತಾಳ ಕಂಡಿದೆ. ಸಾಕಷ್ಟು ಜನ ದೊಡ್ಡ ಹೂಡಿಕೆದಾರರು ತಮ್ಮ ಹಣವನ್ನು ವಾಪಸ್ ತಗೋತಾ ಇದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಯಾಕೆ ಈ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ? ಚಿನ್ನದ ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ಸರಿನಾ ತಪ್ಪ? ಹಾಗಾದರೆ ನಮ್ಮ ಉಳಿಕೆ ಮೊತ್ತವನ್ನೆಲ್ಲ ನಾವು ಏನು ಮಾಡಬೇಕು? ಈ ಎಲ್ಲದರ ಇಂದಿನ ವಿಶೇಷವೇ ಅಯ್ಯೋ ಬಂಗಾರ. ಬಂಗಾರ ಬಲು ಭಾರ. ಹೌದು, ಕಳೆದ ಒಂದು ವಾರದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ. ಸರಿಸುಮಾರು ಪ್ರತಿದಿನ 3% ಏರಿಕೆ ಕಾಣ್ತಾ ಇದೆ. ಈಗಾಗಲೇ ಆಷಾಢ ಮುಗಿದು ಶ್ರಾವಣ ಬರ್ತಾ ಇದೆ. ಒಂದು ಕಡೆ ಹಬ್ಬಗಳ ಸಾಲು, ಮತ್ತೊಂದು ಕಡೆ ಮದುವೆಗಳ ಭರಾಟೆ. ಸಹಜವಾಗಿ ಇಂಥ ಸಮಯದಲ್ಲಿ ಚಿನ್ನದ ಮಾರಾಟ ಜಾಸ್ತಿ ಆಗೇ ಆಗುತ್ತೆ, ಆದರೆ ಬೆಲೆ ಮಾತ್ರ ಗಗನಕ್ಕೆ ಏರ್ತಾನೆ ಇದೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಜನರು ಏನು ಮಾಡಬೇಕು? ಇಷ್ಟೊಂದು ಚಿನ್ನದ ಬೆಲೆ ಇದ್ದಂತಹ ಸಂದರ್ಭದಲ್ಲಿ ಆಭರಣಗಳ ಮೇಲಿನ ಹೂಡಿಕೆ ಸರಿನಾ ತಪ್ಪ? ಇದೆಲ್ಲದರ ಕುರಿತಂತಹ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬಂಗಾರ ನಿನ್ನೆಯಷ್ಟೇ 10 ಗ್ರಾಂ ಚಿನ್ನದ ಬೆಲೆ 25,000ದ ಗಡಿ ದಾಟಿತ್ತು. ಇಂದು 26,000ದ ಗಡಿ ದಾಟಿದೆ. ಕೆಲವೇ ದಿನ ಚಿನ್ನದ ಬೆಲೆ 10 ಗ್ರಾಂಗೆ 30,000ದ ಗಡಿ ದಾಟಲಿದೆ. ಅನುಮಾನವೇ ಇಲ್ಲ. ಇದು ಚಿನ್ನ ಕೊಳ್ಳೋರು ಎರಡೆರಡು ಬಾರಿ ಯೋಚನೆ ಮಾಡಲೇಬೇಕಾದ ಸಮಯ. ಬಂಗಾರ ಇದುವರೆಗೆ ಯಾವತ್ತೂ ಇಷ್ಟೊಂದು ಏರಿಕೆ ಆಗಿರಲಿಲ್ಲ. 30,000ದ ಗಡಿ ದಾಟುವುದು ಅಂದ್ರೆ ಸುಮ್ಮನೆ ಮಾತಲ್ಲ. ಒಂದೇ ದಿನದಲ್ಲಿ 3% ಏರಿಕೆ ಆಗಿರುವ ಚಿನ್ನದ ಬೆಲೆ ಇಂದು 10 ಗ್ರಾಂಗೆ 26,198 ರೂಪಾಯಿಗಳಷ್ಟಿತ್ತು. ಇದು ಮದುವೆ ಸೀಸನ್. ಆಷಾಢ ಕಳೆದು ಶ್ರಾವಣ ಶುರುವಾಗಿದೆ. ದೀಪಾವಳಿ, ಗೌರಿ ಗಣೇಶ ಹಬ್ಬಗಳು ಹತ್ತಿರದಲ್ಲೇ ಇವೆ. ಚಿನ್ನದ ಖರೀದಿ ಈ ತಿಂಗಳುಗಳಲ್ಲಿ ಹೆಚ್ಚು. ಅದರಲ್ಲೂ ದೀಪಾವಳಿ ಹೊತ್ತಿಗೆ ಚಿನ್ನ ಖರೀದಿಸುವವರ ಸಂಖ್ಯೆ ಹೆಚ್ಚಾಗುತ್ತೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ 30,000ದ ಗಡಿ ದಾಟುವುದು ಪಕ್ಕಾ ಅನ್ನುತ್ತಿದ್ದಾರೆ ತಜ್ಞರು. ಚಿನ್ನ ಇಷ್ಟು ದುಬಾರಿ ಆಗಲಿದೆ ಅನ್ನೋದರ ಸೂಚನೆ ಮೊದಲೇ ಸಿಕ್ಕಿತ್ತು. ಚಿನ್ನದ ರೇಟು ಹಂತ ಹಂತವಾಗಿ ಏರುತ್ತಲೇ ಇತ್ತು. ಇದು ಇಷ್ಟೊಂದು ವೇಗವಾಗುವುದಕ್ಕೆ ಕಾರಣವಾಗಿದ್ದು ಷೇರು ಮಾರುಕಟ್ಟೆ ಕುಸಿತ. ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಶುರುವಾಗಿರುವುದು, ಷೇರುಪೇಟೆಯಲ್ಲಿ ದೊಡ್ಡ ಕಂಪನಿಗಳ ಷೇರುಗಳೇ ಪಾತಾಳ ತಲುಪುತ್ತಿರುವುದು ಇದಕ್ಕೆಲ್ಲ ಮೂಲ ಕಾರಣ. ಷೇರುಪೇಟೆಯಲ್ಲಿ ಹೂಡಿದ ಬಂಡವಾಳ ಹಿಂತೆಗೆದುಕೊಳ್ಳುತ್ತಿರುವ ಹೂಡಿಕೆದಾರರು ಈಗ ಚಿನ್ನದ ಮೇಲೆ ದುಡ್ಡು ಸುರಿಯುತ್ತಿದ್ದಾರೆ. ಸಹಜವಾಗಿಯೇ ಬೇಡಿಕೆ ಹೆಚ್ಚಾದಂತೆ ಬೆಲೆಯೂ ಹೆಚ್ಚಿದೆ. ಚಿನ್ನದ ಮೇಲೆ ಬಂಡವಾಳ ಹೂಡುವುದು ಷೇರುಗಳ ಮೇಲೆ ಹಣ ಹೂಡುವುದಕ್ಕಿಂತ ಸೇಫ್ ಅನ್ನೋದು ಇದಕ್ಕೆ ಕಾರಣ. ಹಾಗಾದ್ರೆ ಈಗ ಚಿನ್ನದ ಮೇಲೆ ಬಂಡವಾಳ ಹೂಡೋದು ಎಷ್ಟು ಸೇಫ್? ಚಿನ್ನದ ಬೆಲೆ ಇಳಿಯೋದಿಲ್ವಾ? ಈ ಪ್ರಶ್ನೆಗಳು ಈಗ ಚಾಲ್ತಿಯಲ್ಲಿವೆ. ಚಿನ್ನದ ಬೆಲೆ ಕೂಡ ಇಳಿಯುತ್ತೆ. ಸುಮ್ಮನೆ ಹಿಂದೆ ಮುಂದೆ ಯೋಚಿಸದೆ ಬಂಡವಾಳ ಹೂಡಿದರೆ ಅವರು ಕೂಡ ಸಂಕಷ್ಟಕ್ಕೆ ಸಿಲುಕೋದು ಖಂಡಿತ ಅಂತ ತಜ್ಞರು ಎಚ್ಚರಿಕೆ ಕೊಡುತ್ತಿದ್ದಾರೆ. ಚಿನ್ನದಂತ ಹೆಂಡತಿಗೆ, ಅಕ್ಕ ತಂಗಿಯರಿಗೆ ಒಡವೆ ಕೊಡಿಸುವವರು ಈ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಆರ್ಥಿಕ ಹಿಂಜರಿತ, ಷೇರು ಮಾರುಕಟ್ಟೆ ಕುಸಿತ, ಚಿನ್ನದ ಬೆಲೆ ಏರಿಕೆ, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೆಯವರು ಈಗಾಗಲೇ ತಮಗೆಲ್ಲ ಗೊತ್ತಿರತಕ್ಕಂಥವರು ಚಾರ್ಟೆಡ್ ಅಕೌಂಟೆಂಟ್ ಕಮ್ ಆರ್ಥಿಕ ತಜ್ಞರು ಪ್ರೊಫೆಸರ್ ರುದ್ರಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ರುದ್ರಮೂರ್ತಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಶ್ರೀರಾಮ್ ಜ್ಯುವೆಲರ್ಸ್ ಮಾಲೀಕರು, ವೈಸ್ ಪ್ರೆಸಿಡೆಂಟ್ ಆಫ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್, GV ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಧರ್ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ರುದ್ರಮೂರ್ತಿ ಅವರಿಂದನೇ ಮೊದಲನೇದಾಗಿ ಆರ್ಥಿಕ ಹಿಂಜರಿತ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗಿರ್ತಕ್ಕಂಥ ವಿಚಾರ ಇದು. ಏನಿದು ಆರ್ಥಿಕ ಹಿಂಜರಿತ, ರಿಸೆಷನ್ ಅಂತಂದ್ರೆ? ಖಂಡಿತ ನೋಡಿ, ಎಲ್ಲರೂ ಏನು ಅನ್ಕೊಂತಿದ್ದಾರೆ, US ಮಾರ್ಕೆಟ್ ಬಿದೋಗ್ತಿದೆ, ಅದರಿಂದ ಶೇರ್ ಮಾರ್ಕೆಟ್ ಎಫೆಕ್ಟು, ಗೋಲ್ಡ್ ಎಫೆಕ್ಟು ಏನ್ ಆಗ್ತಿದೆ ಫಸ್ಟ್ ಆಫ್ ಆಲ್ ಗೊತ್ತಾಗ್ತಿಲ್ಲ. ಇದನ್ನ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, US ಎಕಾನಮಿಲಿ ವರ್ಷಕ್ಕೆ ಅವರ ಆದಾಯವನ್ನ ನಾವು ನೋಡಿದ್ರೆ $2.2 ಟ್ರಿಲಿಯನ್ ಇದೆ. ಆದ್ರೆ ಅವರ ಎಕ್ಸ್ಪೆನ್ಸಸ್ ಇಲ್ಲ ಖರ್ಚು ನೋಡಿದ್ರೆ $3.8 ಟ್ರಿಲಿಯನ್ ಇದೆ.
ಅಂದ್ರೆ ವರ್ಷ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ. ಅದು ಎಷ್ಟು ಇದೆ ಅಂದ್ರೆ ವರ್ಷಕ್ಕೆ $1.6 ಟ್ರಿಲಿಯನ್, $1 ಟ್ರಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ ಆಯ್ತು. ಅಷ್ಟು ಡೆಫಿಸಿಟ್ ಇರೋದ್ರಿಂದ US ಎಕಾನಮಿಲಿ ಇದನ್ನ ಅವರು ಸರಿಪಡಿಸಕ್ ಏನ್ ಮಾಡಿದ್ದಾರೆ ಅಂದ್ರೆ US ಗೌರ್ಮೆಂಟ್ ತುಂಬಾನೇ ಲೋನ್ಸ್ ಗಳನ್ನ ಬೇರೆ ಬೇರೆ ದೇಶದ ಮುಖಾಂತರ ಆರ್ಥಿಕ ಸ್ಥಿತಿಯನ್ನ ನೋಡ್ಕೊಳಕ್ಕೆ ಲೋನ್ಸ್ ಗಳನ್ನ ತಗೊಂಡಿದ್ದಾರೆ. ಆ ಲೋನ್ಗಳು ಎಷ್ಟಾಗಿದೆ ಅಂದ್ರೆ ಅದಕ್ಕೆ ಬಡ್ಡಿ ಕಟ್ಟಕ್ಕೆ ತಿರ್ಗಾ ಲೋನ್ ತಗೊಂಡಿದ್ದಾರೆ, ಆ ಬಡ್ಡಿ ಕಟ್ಟಕ್ಕೆ ತಿರ್ಗಾ ಲೋನ್ ತಗೊಂಡಿದ್ದಾರೆ. ಈ ತರ ಮಾಡಿ ಮಾಡಿ ಟ್ರೆಜರಿ ಬಿಲ್ಸ್ ಗಳನ್ನ ಇಶ್ಯೂ ಮಾಡ್ಬಿಟ್ಟು ಹಣವನ್ನ US ಗೌರ್ಮೆಂಟ್ ಪಡ್ಕೊಂಡಿದ್ದಾರೆ. ಅದು ಎಷ್ಟು ಟ್ರೆಜರಿ ಬಿಲ್ ಇಶ್ಯೂ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅದನ್ನ ವಾಪಸ್ ಕೊಡ್ತಾರೋ ಇಲ್ವೋ ದುಡ್ಡು ಅನ್ನುವ ಪರಿಸ್ಥಿತಿ ಇವಾಗ ಎಕಾನಮಿಲಿ ಬಂದಿರೋದ್ರಿಂದ ಆರ್ಥಿಕ ಸ್ಥಿತಿ ಕೂಡ ಕೆಳಗಡೆ ಬಂದಿದೆ. ಅದರ ಜೊತೆ ಇದನ್ನ ಸರಿ ಹೊಂದಿಸಕ್ಕೆ ಏನ್ ಮಾಡಿದ್ದಾರೆ, ದೇ ಸ್ಟಾರ್ಟೆಡ್ ಪ್ರಿಂಟಿಂಗ್ ಕರೆನ್ಸಿ ಅಂತ ಹೇಳ್ತೀವಿ, ಅಂದ್ರೆ ಡಾಲರ್ಗಳನ್ನ ಚಾಪ್ ಮಾಡಿ 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 ಎಕಾನಮಿಗೆ ಬಿಟ್ಬಿಟ್ರು. ಇದರಿಂದ ಇನ್ನ ನೆಗೆಟಿವ್ ಎಫೆಕ್ಟ್ ಏನಾಯ್ತು ಅಂದ್ರೆ ಒಂದ್ ಕಡೆ ಡಾಲರ್ ವ್ಯಾಲ್ಯೂ ಕುಸಿತಾ ಇದೆ. ಈ ಡಾಲರ್ ವ್ಯಾಲ್ಯೂ ಕುಸಿತಾ ಇರೋದ್ರಿಂದ ವರ್ಲ್ಡ್ ಎಕಾನಮಿಲೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಹಾಗೂ ಜನ ಏನ್ ಮಾಡ್ತಿದ್ದಾರೆ, ಬ್ಯಾಂಕ್ ದುಡ್ಡಿಗೆ ಟ್ರೆಜರಿ ಬಿಲ್ ದುಡ್ಡಿಗೆನೆ ಸೇಫ್ಟಿ ಇಲ್ಲ ಅಂದ್ರೆ ಇನ್ ನಾವೆಲ್ಲ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲರೂ ಚಿನ್ನಕ್ಕೆ ಮುತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ನಾವು ರೀಸೆಂಟ್ ಆಗಿ ನೋಡಿದ್ರೆ ಕೊರಿಯನ್ ಗೌರ್ಮೆಂಟ್ ಹಾಗೂ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ಖರೀದಿ ಮಾಡ್ತಾ ಇದೆ. ಯಾಕಂದ್ರೆ ಎಷ್ಟು ಸೇಫ್ US ಟ್ರೆಜರಿ ಬಿಲ್ಗಳಿತ್ತು, ಆ ಟ್ರೆಜರಿ ಬಿಲ್ ಸೇಫ್ಟಿನ ಇಲ್ಲ ಅಂದ್ಬಿಟ್ರೆ ಜನಗಳಿಗೆ ಏನಾಗ್ತಾ ಇದೆ ಅಂದ್ರೆ ಎಲ್ಲವೂ ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿ ಆಗಿರೋದ್ರಿಂದ ಎಲ್ಲರೂ ಇವಾಗ ಏನ್ ಮಾಡ್ತಾ ಇದ್ದಾರೆ, ಚಿನ್ನಕ್ಕೆ ಮುತ್ತಿಗೆ ಹೋಗ್ತಾ ಇದ್ದಾರೆ. ಹಾಗೂ ಇನ್ನೊಂದು ಇದ್ರಲ್ಲಿ ನಾವೇನ್ ಪರಿಗಣಿಸ್ಬೇಕು ಅಂದ್ರೆ US ಗೌರ್ಮೆಂಟ್ ಇವಾಗ ಒಂದು ಕ್ಯಾಚ್ಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಏನ್ ಪರಿಸ್ಥಿತಿ ಅವ್ರಿಗೆ ಆಗಿದೆ ಅಂದ್ರೆ ಒಂದು ಕಡೆ ಈ ಕರೆನ್ಸಿ ಪ್ರಿಂಟ್ ಮಾಡಿರೋದ್ರಿಂದ ಡಾಲರ್ ವ್ಯಾಲ್ಯೂಗಳು ಕಡಿಮೆ ಆಗ್ತಾ ಇದೆ. ಹಾಗೂ ಇದರಿಂದ ಕಮಾಡಿಟಿ ವ್ಯಾಲ್ಯೂಗಳು ಇನ್ಫ್ಲೇಷನ್ ಎಕಾನಮಿಲಿ ಜಾಸ್ತಿ ಆಗ್ತಾ ಇದೆ. ಇನ್ನ ಪ್ರಿಂಟ್ ಮಾಡಿ ಮಾಡಿ ಇಟ್ಟರು ಡಾಲರ್ ಏನಾಗುತ್ತೆ ಅಂದ್ರೆ ವ್ಯಾಲ್ಯೂ ಇನ್ನ ಕುಸಿತಾ ಇರುತ್ತೆ, ಗೋಲ್ಡ್ ವ್ಯಾಲ್ಯೂ ಇನ್ನ ಜಾಸ್ತಿ ಹೋಗ್ತಾನೆ ಇರುತ್ತೆ. ಸೊ ಇದನ್ನ ಖಂಡಿತವಾಗ್ಲೂ US ಗೌರ್ಮೆಂಟ್ ಆದಷ್ಟು ಬೇಗ ಅದಕ್ಕೆ ಸೂಕ್ತವಾದ ಸ್ಟೆಪ್ಸ್ ಏನಿದೆ, ಮೆಜರ್ಸ್ ಗಳೇನಿದೆ ಅದನ್ನ ತಗೊಂಡ್ಲೇಬೇಕು. ಇಲ್ಲದೆ ಹೋಯ್ತು ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ $14 ಟ್ರಿಲಿಯನ್ ಅವರ ಟೋಟಲ್ ಡೆಟ್ ಪರಿಸ್ಥಿತಿ ಆಗಿದೆ. ಅಂದ್ರೆ 14 ಲಕ್ಷ ಕೋಟಿಗಳು, ಅದು ಡಾಲರ್ ಟರ್ಮ್ಸ್ ಅಲ್ಲಿ ಅವ್ರಿಗೆ ಏನಾಗಿದೆ, ಇಷ್ಟೊಂದು ಡೆಟ್ ಸಾಲದ ಹೊರೆ ಬಂದ್ಬಿಟ್ಟಿದೆ. ಇನ್ನ ಆಮೇಲೆ AAA ರೇಟಿಂಗ್ ಅಂತ ಅವ್ರಿಗೆ ಏನ್ ಕೊಟ್ಟಿದ್ರು ಟ್ರೆಜರಿ ಬಿಲ್, S&P ಸ್ಟ್ಯಾಂಡರ್ಡ್ ಅಂಡ್ ಪೂರ್, ಆ AAA ರೇಟಿಂಗ್ ಅನ್ನ ಏನ್ ಮಾಡಿದ್ರು ಅಂದ್ರೆ ಅವರು AA+ ಮಾಡಿದ್ರು. ಅಂದ್ರೆ ಟ್ರೆಜರಿ ಬಿಲ್ಗೆ ಸೇಫ್ಟಿ ಇಲ್ಲ. ಇವಾಗ RBI ಬಂದು ನಮ್ಮ ದೇಶದಲ್ಲಿ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ಅದೇ ರೀತಿ US ಅಲ್ಲಿ ಫೆಡರಲ್ ಬ್ಯಾಂಕ್, ನಮ್ಮ RBI ಸಮಾನವಾದ ಬ್ಯಾಂಕ್ ಅಲ್ಲಿ US ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ನಾವು ಫೆಡರಲ್ ಬ್ಯಾಂಕ್ ಅಂತೀವಿ. ಫೆಡರಲ್ ಬ್ಯಾಂಕ್ ಇಶ್ಯೂ ಮಾಡಿರುವ ಬಾಂಡ್ ಗಳಿಗೇನೆ ನಿಮ್ಗೆ ಸುರಕ್ಷತೆ ಇಲ್ಲ ಅಂದ್ರೆ ಇನ್ ಬೇರೆ ಎಲ್ಲಿ ಜನ ಹೋಗ್ಬೇಕು? ನೀವು ಹೇಳಿದ್ರಲ್ಲ ಲಕ್ಷ ಕೋಟಿಗಳ ವಿಚಾರಣೆ ಮಾತಾಡೋದಾದ್ರೆ ಸುಮಾರು ಒಂದು 53 ದೇಶಗಳಿಗೆ ಲಕ್ಷ ಕೋಟಿಗಳಲ್ಲಿ ಅವರು ಸಾಲ ತೀರಿಸಬೇಕಾಗಿದೆ ಅಮೆರಿಕದವರು. ಸೊ ಇದರಿಂದ ಹೊರಗೆ ಬರೋದು ಹೇಗೆ, ಹಾಗಾದ್ರೆ ಸಾಧ್ಯ ಇದೆಯಾ ಇದು? ಖಂಡಿತ ಇದಕ್ಕೆ ನಾನು ಮೆಜರ್ಸ್ ಅಂತ ನಾವ್ ಹೇಳ್ಬೇಕು ಏನ್ ಮಾಡಬಹುದು ಅಂದ್ರೆ, ಹಾಗೂ ಈ ಮೆಜರ್ಸ್ ಗಳನ್ನ ಒಬಾಮಾ ಅವರು ಖಂಡಿತವಾಗ್ಲೂ ಅಷ್ಟು ಬೇಗ ಆಲ್ರೆಡಿ ತಗೊಂತಾ ಇದ್ದಾರೆ. ಸೊ ಇದಕ್ಕೆ ನಾವ್ ಹೇಳೋದು ಬುದ್ಧಿವಂತಿಕೆ ಖಂಡಿತವಾಗ್ಲೂ ಕಾಲ ಇದೆ. ಹಾಗೂ ಒಳ್ಳೆ ರೂಲಿಂಗ್ ಇರೋದ್ರಿಂದ ಖಂಡಿತವಾಗ್ಲೂ ಇದರಿಂದ ಕರೆಕ್ಟ್ ಆಗಿ ಮೆಜರ್ಸ್ ಎಲ್ಲ ತಗೊಂಡ್ರೆ ಖಂಡಿತವಾಗ್ಲೂ ಇದರಿಂದ ಹೊರಗಡೆ ಬರ್ಬೋದು. ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ US ಗೌರ್ಮೆಂಟ್ ಅಲ್ಲಿ ಇವಾಗ ಏನ್ ಮಾಡ್ತಿದ್ದಾರೆ, ಟ್ಯಾಕ್ಸಸ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಒಂದು ಮೆಜರ್ ಅನ್ನ ತಗೊಂಡಿದ್ದಾರೆ. ಆದ್ರೆ ಇದ್ರ ಪ್ರಾಬ್ಲಮ್ ಏನು ಅಂದ್ರೆ ಸಾಮಾನ್ಯ ಜನರ ಹತ್ರ ದುಡ್ಡೇ ಇಲ್ಲ. ನೀವು ಟ್ಯಾಕ್ಸಸ್ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನರಿಗೆ ಫಸ್ಟ್ ಊಟ ಮಾಡಕ್ ದುಡ್ಡಿಲ್ಲ, ಆ ಪರಿಸ್ಥಿತಿ ಕ್ರೆಡಿಟ್ ಜಾಸ್ತಿ ಆಗಿರೋದ್ರಿಂದ ಇದು ಸೊಲ್ಯೂಷನ್ ಆಗಲ್ಲ. ಅದಕ್ಕೆ ಒಬಾಮಾ ಅವ್ರು ಏನ್ ಮಾಡಿದ್ದಾರೆ, ಬರೀ ಅಫ್ಲುಯೆಂಟ್ ಕ್ಲಾಸ್ ಅಂದ್ರೆ ತುಂಬಾ ಆಗರ್ಭ ಶ್ರೀಮಂತರು ಯಾರಿರ್ತಾರೆ ಅವ್ರಿಗೂ ಮಾತ್ರ ಟ್ಯಾಕ್ಸಸ್ ಗಳನ್ನ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಏನಾಗುತ್ತೆ, ಸಾಮಾನ್ಯ ಜನಕ್ಕೆ ಏನು ಹೊಡೆತ ತೊಟ್ಟಲ್ಲ. ಈಗ US ಗೌರ್ಮೆಂಟ್ ದುಡ್ಡು ಬೇಕಾಗಿದೆ. ಅದು ಯಾವ ರೀತಿ ಬರುತ್ತೆ ಅಂದ್ರೆ ಈ ಅಫ್ಲುಯೆಂಟ್ ಕ್ಲಾಸ್ ಇಲ್ಲ, ತುಂಬಾ ರಿಚ್ ಕ್ಲಾಸ್ ಏನಿದೆ ಅವ್ರಿಗೆ ಟ್ಯಾಕ್ಸಸ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ಒಂದು. ಎರಡನೇ ಮೆಜರ್ ಏನ್ ಮಾಡಿದ್ದಾರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ, ಇನ್ನ ನಾವು ಕರೆನ್ಸಿಯನ್ನ ಪ್ರಿಂಟ್ ಮಾಡ್ತಾ ಹೋಗ್ಬೋದು, ಬಟ್ ಅದರಿಂದ ಏನಾಗ್ತಾ ಇರುತ್ತೆ ಅಂದ್ರೆ ವರ್ಲ್ಡ್ ಎಕಾನಮಿ, ಡಾಲರ್ ವ್ಯಾಲ್ಯೂ ಡೌನ್, ಇದೆಲ್ಲ ತೊಂದರೆ ಇರೋದ್ರಿಂದ ಅದನ್ನಾದಷ್ಟು ಕಡಿಮೆ ಮಾಡ್ತಿದ್ದಾರೆ. ಹಾಗೂ ಸ್ಪೆಂಡಿಂಗ್ ಫಾರ್ ಮೆಡಿಕಲ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ತೊಂದರೆಗೆ ಸಿಗಾಕೊಂಡಿದ್ದಾರೆ. ಶ್ರೀಧರ್ ಅವರು, ಈಗ ಒಂದು ಕಡೆ ಆರ್ಥಿಕ ಹಿಂಜರಿತದ ಪರಿಣಾಮವಾಗಿ ಷೇರು ಮಾರುಕಟ್ಟೆಯ ದರ ಕುಸಿತ, ಇದರಿಂದಾಗಿ ಚಿನ್ನದ ಬೆಲೆ ಏರಿಕೆ. ಏನು ಸಂಬಂಧ ಒಂದಕ್ಕೊಂದು? ಹಾಗಾದ್ರೆ ಯಾಕೆ ಚಿನ್ನದ ಬೆಲೆ ಈ ಥರ ಹೈಕ್ ಆಗ್ತಾ ಇದೆ? ಚಿನ್ನದ ಬೆಲೆ ಮೇಯ್ನ್ ಜಾಸ್ತಿ ಆಗೋದಕ್ಕೆ 3 ಕಾರಣಗಳಿದೆ. ಒಂದು ಡಾಲರ್ ಪ್ರೈಸು, ಇನ್ನೊಂದು ಎಕ್ಸ್ಚೇಂಜ್ ಪ್ರೈಸು, ಆಮೇಲೆ ಈ ಶೇರ್ ಮಾರ್ಕೆಟ್ ಕುಸಿತ, ಅದಾದಮೇಲೆ ಫೆಡ್ ಇಂಟ್ರೆಸ್ಟ್ ರೇಟ್. ಈ 4 ಕಾರಣಗಳು ಮೇಯ್ನ್ ಇಂಪಾರ್ಟೆಂಟ್ ಗೋಲ್ಡ್ ಬೆಲೆ ಏರಿಕೆ ಆಗೋದಕ್ಕೆ. ಈಗ ತಮಗೆಲ್ಲ ಗೊತ್ತಾಗಿದೆ, ನೀವು ಹೇಳ್ತಾ ಇದ್ದೀರಾ, ಪ್ರತಿಯೊಬ್ಬರು ಪೀಪಲ್ ಆರ್ ಕಾನ್ಫಿಡೆಂಟ್ ಆನ್ ಗೋಲ್ಡ್. ಖಂಡಿತ.
ಅವ್ರು ಈ ಥರ ಯಾವುದು ಕ್ರ್ಯಾಶ್ ಆಗೋದಾಗಲಿ ಇದಾಗಲಿ ಯಾವುದು ನಮ್ಮ ವ್ಯವಸ್ಥೆಯಲ್ಲಿ ಇರಲಿಲ್ಲ, ಡಿಕೇಡಲ್ಲೂ ಯಾವ ಥರನೂ ಇರಲಿಲ್ಲ. ನೀವು ನೋಡ್ತಾನೆ ಇದ್ದೀರಾ 10 ವರ್ಷಗಳಿಂದ ಸುಮಾರು 400ರಿಂದ 500 ಅಂದರೆ 5 ಟೈಮ್ಸ್ ಜಾಸ್ತಿ ಆಗಿದೆ ರೇಟ್ಸು. ನೀವು 2010ಕ್ಕೆ ಮತ್ತು ಇವಾಗೂ ಕಂಪೇರ್ ಮಾಡಿದ್ರೆ 70% ಇನ್ಕ್ರೀಸ್ ಆಗಿದೆ. ಅವನು ಅದಾದಮೇಲೆ ಗೋಲ್ಡ್ ಇಸ್ ದ ಕಮಾಡಿಟಿ, ಮಿಡ್ ನೈಟ್ ಎನ್ಕ್ಯಾಶಬಲ್ ಕಮಾಡಿಟಿ. ಆಮೇಲೆ ಪ್ರತಿಯೊಬ್ಬರು ಈ ಥರ ಇವಾಗಾಗಿ, ಆಮೇಲೆ ಫೆಡ್ ಇಂಟ್ರೆಸ್ಟ್ ರೇಟ್ ಅವರು ಫೆಡರಲ್ ಬ್ಯಾಂಕಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ 2013 ತನಕ ನಾವು ಇಂಟ್ರೆಸ್ಟ್ ರೇಟ್ ಏರಿಕೆ ಮಾಡಲ್ಲ. ಇಂಟ್ರೆಸ್ಟ್ ರೇಟ್ ಇವಾಗ ಸ್ವಲ್ಪ ಪ್ರೆಸೆಂಟ್ ಇರೋದು ಕ್ಲೋಸ್ ಟು 0. ಸೊ ಯಾರು ಇನ್ವೆಸ್ಟರು 0% ಇಂಟ್ರೆಸ್ಟ್ ರೇಟ್ ಇಟ್ಟು ಹಂಗೆ ಇಡಲ್ಲ. ಸೊ ನೆಕ್ಸ್ಟ್ ಬೆಸ್ಟ್ ಕಮಾಡಿಟಿ ಅಂದರೆ ಗೋಲ್ಡ್ ಎವ್ರಿ ಡೇ ಈ ರೆಸೆಷನ್ನಿಂದ ಮತ್ತು ಈ ಪ್ರಾಬ್ಲಮ್ಸಿಂದ ಏರಿಕೆ ಆಗ್ತಾನೆ ಇದೆ. 2013 ತನಕ ನಾವು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಲ್ಲ ಅಂತ ಯಾವಾಗ ಫೆಡ್ ಹೇಳಿದಾರೋ, ಅಲ್ಟಿಮೇಟ್ಲಿ ಇದು ಕಾನ್ಫಿಡೆನ್ಸ್ ಗೋಲ್ಡ್ ಮೇಲೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಎವ್ರಿ ಡೇ ನಿನ್ನೆಗೂ ಇವತ್ತಿಗೂ ನೀವು ನೋಡಿರ್ಬೋದು ಸುಮಾರು 70ರಿಂದ 80 ರೂಪಾಯಿ 1 ಗ್ರಾಮ್ಗೆ, ಆಮೇಲೆ ಅರೌಂಡ್ 1000 rupees ಪರ್ ಗ್ರಾಮ್ 10 grams ಜಾಸ್ತಿ ಆಗಿದೆ. ಇನ್ನೊಂದು ಪ್ರಾಬ್ಲಿ ಅಬೌಟ್ 4 to 5 weeks ಟೈಮ್ it is probably definitely to touch about 3,000 rupees. 3,000 ರೂಪಾಯಿ ಸಾಧ್ಯತೆ ಕಾಣ್ತಾ ಇದೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇನ್ನೊಂದು 2 ವರ್ಷ 3 ವರ್ಷದ ಇದರಲ್ಲಿ $2,700 ಪರ್ ರೌಂಡ್ಸ್, ಅಂದರೆ 5,000 ರೂಪಾಯಿ 1 ಗ್ರಾಮ್ ಆಗೋ ಚಾನ್ಸಸ್ಸು ತುಂಬಾ ಚಿನ್ನದ ಬೆಲೆ ಸದ್ಯಕ್ಕೆ ಜಾಸ್ತಿ ಆಗುತ್ತೆ ಅಂತ 100% ಜಾಸ್ತಿ. ಒಟ್ಟಿನಲ್ಲಿ ಆರ್ಥಿಕ ಹಿಂಜರಿತ, ಅಮೆರಿಕದ ಆರ್ಥಿಕ ಹಿಂಜರಿತ, ಅದರಿಂದ ಭಾರತದ ಮೇಲೆ ಅಂದರೆ ಭಾರತದ ಶ್ರೀಸಾಮಾನ್ಯನಿಗೆ ಆಗ್ತಕ್ಕಂಥ ತೊಂದರೆಗಳೇನು, ಇದ್ರ ಬಗ್ಗೆ ಇದು ಒಂದು ಕಡೆ ಆದರೆ, ಚಿನ್ನದ ಬೆಲೆ ಕಡಿಮೆ ಆಗುತ್ತಾ ಇಲ್ವಾ, ಇದ್ರ ಮೇಲೆ ಹೂಡಿಕೆ ಎಷ್ಟು ಸೇಫ್, ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರ್ಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.